ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಾಕ್ ರಿಸಲ್ಟನ್ನು ಬಿಡುಗಡೆ ಮಾಡಿದೆ. ನಾವು ಇದು ಮೊದಲ ಸುತ್ತಿನಲ್ಲಿ ಯಾವಾಗಲೂ ಮಾಕ್ ರಿಸಲ್ಟ್ ಬಿಡುವಂಥದ್ದು. ಎರಡನೇ ಸುತ್ತಿನಲ್ಲಿ ಮೆಡಿಕಲ್ ಡೆಂಟಲ್ ಆ್ಯಡ್ ಆಗಿದ್ದರಿಂದ ಮತ್ತು ಅನಿವಾರ್ಯವಾಗಿ ಪೋಷಕರು ಮತ್ತು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸಮಯ ತುಂಬ ಕಡಿಮೆ ಇದ್ದರೂ ಸಹ ನಾವು ಮಾಕ್ ರಿಸಲ್ಟನ್ನು ಬಿಡುಗಡೆ ಮಾಡಿದ್ದೀವಿ. ಇದರಲ್ಲಿ ಇಂಜಿನಿಯರಿಂಗ್ ಕೋರ್ಸ್ಗಳು ಸೇರಿದಂತೆ ತಮಗೆ ಒಂದು ಐಡಿಯಾ ಬಂದಿದೆ, ನಿಮಗೆ ಯಾವ ಕಾಲೇಜು ಸಿಗ್ಬೋದು, ತಮ್ಮ ಸ್ಥಾನ ತಮ್ಮ ರ್ಯಾಂಕು ಎಲ್ಲಿದೆ ಅಂತನ್ನುವಂಥದ್ದು. ಇದರಿಂದ ತುಂಬ ಸಹಾಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮಾಕ್ ರಿಸಲ್ಟ್ ಆದಮೇಲೆ ಸಹ ನಾವು 20ನೇ ತಾರೀಕು ಬೆಳಗ್ಗೆ 9 ಗಂಟೆ ತನಕ ಪೋರ್ಟಲ್ನ ಓಪನ್ ಇಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಮತ್ತು ಪೋಷಕರಿಗೆ ನಾನು ಹೇಳುವಂಥದ್ದು, ತಮಗೆಲ್ಲ ಗೊತ್ತಿರುವಂತೆ ನೀಟ್ ಫಲಿತಾಂಶ ಬಂತು. MCC ಅವರು ಅಧಿಕೃತವಾಗಿ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದರು. ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಸಹ ಶುರು ಮಾಡಿದರು. ನಮಗೆ ಪರೀಕ್ಷಾ ಪ್ರಾಧಿಕಾರ ಬೇರೆ ಬೇರೆ ಇಲಾಖೆಗಳ ಒಂದು ಸಹಭಾಗಿತ್ವದಿಂದ ಕೆಲಸ ಮಾಡುವಂಥದ್ದು ತಮಗೆಲ್ಲ ಗೊತ್ತಿದೆ. ಮೆಡಿಕಲ್ ಎಜುಕೇಷನಿಂದ ಡೆಂಟಲ್ಲು ಮತ್ತು ಮೆಡಿಕಲ್ದು ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕಾಗಿತ್ತು, ಶುಲ್ಕ ಬರಬೇಕಾಗಿತ್ತು. ಈ ವರ್ಷ ಕೆಲವೊಂದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಕಾಲೇಜ್ದು ಡಿಸಿಷನ್ ತಗೊಳ್ಬೇಕಾಗಿತ್ತು. ಯಾವುದು ನಮಗೆ ಆಪ್ಷನ್ ಎಂಟ್ರಿ ನಾನು ಓಪನ್ ಮಾಡಿದಾಗ ಬರಲಿಲ್ಲ. ಅದು ಬರೋ ತನಕ ನಾನು ಓಪನ್ ಮಾಡಬಾರ್ದು ಅಂತಂದರೆ ನೀವೆಲ್ಲ ತುಂಬ ಗೊಂದಲದಲ್ಲಿದ್ದಿರಿ. ಹಾಗಾಗಿ ನಾನು ಅನಿವಾರ್ಯವಾಗಿ ಓಪನ್ ಮಾಡಿದೆ. ಅದಾದಮೇಲೆ ನಮಗೆ ಶುಲ್ಕಕ್ಕೆ ಸಂಬಂಧಪಟ್ಟಂಥದ್ದು ಆದೇಶಗಳು ಬಂದಿದೆ. ಕೆಲವು ವಿದ್ಯಾರ್ಥಿಗಳಿಗೆ ಅದು ಮಾಹಿತಿ ಇರಲಿಕ್ಕಿಲ್ಲ. ಹಾಗಾಗಿ ನನಗೆ ಈ ಮಾಕ್ ರಿಸಲ್ಟ್ ಆದಮೇಲೆ ಒಂದು 2 ಡೇಸು ನಿಮಗೆ ಓಪನ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. ಇಲ್ಲ ಅಂತಂದರೆ ಉದಾಹರಣೆಗೆ ಹೇಳೋದಾದರೆ ಆಕಾಶ್ ಮೆಡಿಕಲ್ ಕಾಲೇಜು ಮತ್ತು ಆಳ್ವಾಸ್ ಮೆಡಿಕಲ್ ಕಾಲೇಜಿಗೆ ಲಿಂಗ್ವಿಸ್ಟಿಕ್ ಮೈನಾರಿಟಿ ಆದೇಶ ಬಂದಿರಲಿಲ್ಲ. ಆಲ್ಮೋಸ್ಟ್ ಆಲ್ ನಾವು ಕಾಲೇಜನ್ನು ಡಿಸ್ಪ್ಲೇ ಮಾಡಿದ್ವಿ. ಸೀಟ್ ಅಲಾಟ್ಮೆಂಟ್ ಮಾಡುವಾಗ ನಾವು ರೇಷಿಯೋ ಅಷ್ಟೇ ಚೇಂಜ್ ಆಗುತ್ತೆ ಅಂತೇಳಿ ಇವನ್ ಸೀಟ್ ಮ್ಯಾಟ್ರಿಕ್ಸ್ ಸಹ ನಾವು ಮೊದಲವ್ರು ಕೊಟ್ಟರು, ತೆಗೆದ್ರು, ಮತ್ತೆ ನಾವು ಹಾಕಿದ್ವಿ. ಇದು ಎಲ್ಲ ನಾವು ಬೇರೆ ಡಿಪಾರ್ಟ್ಮೆಂಟ್ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದೀವಿ. ಹಾಗಾಗಿ ಆಮೇಲೆ ಶುಲ್ಕಕ್ಕೆ ಸಂಬಂಧಪಟ್ಟಂತೆ ಅಷ್ಟೇ ಚಿತ್ರದುರ್ಗ ಮೆಡಿಕಲ್ ಕಾಲೇಜಿಗೆ ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾನಮಾನ ಕೊಟ್ಟಿದ್ದರಿಂದ PCTಂದು ಶುಲ್ಕ ಬೇರೆ ಆಗಿದೆ. ಹೋದ ವರ್ಷ 12 ಲಕ್ಷ ಚಿಲ್ಲರೆ ಇತ್ತು. ಸರ್ಕಾರ ಯಾವುದೇ ಶುಲ್ಕವನ್ನು ಈ ಬಾರಿ ಹೆಚ್ಚಿಲ್ಲ ಅಂತಂದ್ರೂ ಪ್ರೈವೇಟ್ ಯೂನಿವರ್ಸಿಟಿ ಸ್ಥಾನಮಾನ ಸಿಕ್ಕಿದ್ರಿಂದ ಅವರು ಫೀಸ್ ಚೇಂಜ್ ಆಗಿದೆ. ಪಾಪ ನಿಮಗೆ ಗೊತ್ತಿಲ್ಲದೆ ನೀವು ಹಾಕಿರ್ಬೋದು. ಆಮೇಲೆ ಕೊನೆ ತನಕನೂ ಕಾಲೇಜ್ ಪೋರ್ಟಲಲ್ಲಿ ಅಪ್ಡೇಟ್ ಮಾಡ್ತಾಯಿದ್ರು. ಯಾರು NRI ಮತ್ತು ಮ್ಯಾನೇಜ್ಮೆಂಟ್ ಸೀಟಿಗೆ ಸಂಬಂಧಪಟ್ಟಂತೆ ಶುಲ್ಕ ಏನಿದೆ, ಮ್ಯಾನೇಜ್ಮೆಂಟು ಮತ್ತು ಅದರ್ಸ್ ಎರಡು ಒಂದೇ. ಕೆಲವು ಪೇರೆಂಟ್ಸ್ ಕೇಳ್ತಾ ಇರ್ತೀರ, ಮ್ಯಾನೇಜ್ಮೆಂಟ್ ಮತ್ತು ಅದರ್ಸ್ ಅಂತ ಏನಿದೆ ಅದ್ರದ್ದು ಶುಲ್ಕ ಆ ಕಾಲೇಜವ್ರು ಏನು ಹೇಳ್ತಾರೆ ಅದನ್ನು ಡಿಸ್ಪ್ಲೇ ಮಾಡಿ ನಮಗೆ. ಆದರೆ ಅದು 45 ಲಕ್ಷ ಮೀರಂಗಿಲ್ಲ ಅಂತಿತ್ತು. ಸುಮಾರು ಕಾಲೇಜವರು NRI ಮತ್ತು ಮ್ಯಾನೇಜ್ಮೆಂಟ್ ಶುಲ್ಕನ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ದಯಮಾಡಿ ಅದನ್ನು ನೋಡ್ಕೊಳ್ಳಿ. ಜೊತೆಗೆ ಸುಮಾರು ವಿದ್ಯಾರ್ಥಿಗಳು ನಾನು NRI ಇಲ್ಲ ಅಂತ ಹೇಳಿ NRIದು ಹಾಕಿರಲ್ಲ. ಉದಾಹರಣೆ ಯಾಕೆ ನಾನು ಇದನ್ನು ಮೆನ್ಷನ್ ಮಾಡ್ತಾಯಿದ್ದೀನಿ ಅಂದರೆ, ಈ ಬಾರಿ ಕಳೆದ ಬಾರಿ ಸಹ 3ನೇ ಸುತ್ತಿನಲ್ಲಿ ಇನ್ಕ್ರೀಸ್ ಆದಂತಹ ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ NRI ಸೀಟ್ ಇಂಟ್ರೊಡ್ಯೂಸ್ ಮಾಡಿತ್ತು ಸರ್ಕಾರ. ಈ ಬಾರಿ ಸಹ ಎಲ್ಲ ಕಾಲೇಜುಗಳಿಗೆ ಅಲ್ಲ, ಎಲ್ಲೆಲ್ಲಿ ಕಾಲೇಜುಗಳಲ್ಲಿ ಸೀಟು ಇನ್ಕ್ರೀಸ್ ಆಗಿದೆ ಅಲ್ಲಿ NRI ಸೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಸೀಟನ್ನು ಪಡೆಯುವಂಥ ವಿದ್ಯಾರ್ಥಿಗಳೇನಿದ್ದೀರಾ, ಪೋಷಕರೇನಿದ್ದೀರಾ, ಈ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ NRI ಸೀಟ್ ತಾನೇ ಇರೋದು. ನಮಗೆ NRI ಸ್ಟೂಡೆಂಟ್ ಅಂತೂ ನಾವಲ್ಲ, ನಾವು ಅದನ್ನು ಆಪ್ಷನ್ ಎಂಟ್ರಿ ಮಾಡುವಂಥದ್ದಿಲ್ಲ, ನಾವು ಮ್ಯಾನೇಜ್ಮೆಂಟಿಗೆ ಮಾತ್ರ ಸೀಮಿತ ಅಂತನ್ನುವಂಥದ್ದು. ಏನಾಗುತ್ತೆ, NRI ಸೀಟ್ಗಳು ಉಳಿದ್ರೆ, NRI ಸ್ಟೂಡೆಂಟ್ಗಳು ಅಷ್ಟು ಸಿಕ್ಕಿಲ್ಲ ಅಂತಂದರೆ ಅಲಾಟ್ಮೆಂಟ್ ಮಾಡುವಂತಹ ಸಂದರ್ಭದಲ್ಲೇ ಅದೇ ಹಣಕ್ಕೆ ಅದನ್ನು ಇತರೆ ವಿದ್ಯಾರ್ಥಿಗಳಿಗೆ ಸಹ ನಾವು ಅಲಾಟ್ ಮಾಡ್ತೀವಿ. ಅದಕ್ಕೇ ತಾವು ನೋಡಿರ್ಬೋದು, ಆಪ್ಷನ್ ಎಂಟ್ರಿ ಮಾಡುವಂತಹ ಸಂದರ್ಭದಲ್ಲಿ ಯಾವ್ಯಾವ ಕಾಲೇಜುಗಳಲ್ಲಿ, ಯಾವ್ಯಾವ ಸರ್ಕಾರಿ ಕಾಲೇಜುಗಳಲ್ಲಿ, ಖಾಸಗಿ ಕಾಲೇಜುಗಳಲ್ಲಿ NRI ಸೀಟ್ ಇರುವಂಥದ್ದು, ಮ್ಯಾನೇಜ್ಮೆಂಟ್ ಸೀಟ್ ಇರುವಂಥದ್ದು ಫೀಸ್ ಅಂತೂ ತುಂಬ ಜಾಸ್ತಿ ಇರುತ್ತೆ. ಅದನ್ನು ಆಪ್ಟ್ ಮಾಡುವಂಥ ಪೇರೆಂಟ್ಸ್ ಬೇರೆಯೇ ಇರ್ತಾರೆ. ನಿಮಗೆ ಕ್ಲಾರಿಟಿ ಇರುತ್ತೆ. ಯಾಕೆಂದ್ರಲ್ಲಿ ಒಂದು 5% ಆದರೂ ಮ್ಯಾನೇಜ್ಮೆಂಟ್ ಇರುತ್ತೆ. ತಾವು ಮ್ಯಾನೇಜ್ಮೆಂಟ್ ಹಾಕಿರ್ತೀರ. NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ನಾವು ಮ್ಯಾನೇಜ್ಮೆಂಟ್ ಸೀಟನ್ನು ಅಲಾಟ್ ಮಾಡ್ತೀವಿ. ಆದರೆ ಸರ್ಕಾರಿ ಕಾಲೇಜುಗಳಲ್ಲಿ NRI ಸೀಟ್ ಮಾತ್ರ ಇತ್ತು. ಹಾಗಾಗಿ ಪೋಷಕರು ಇದ್ರ ಬಗ್ಗೆ ಗಮನಿಸಿಲ್ಲದೆ ಇರ್ಬೋದು. ನೋಡಿ, ಸರ್ಕಾರಿ ಮೆಡಿಕಲ್ ಕಾಲೇಜಲ್ಲಿ ಎಲ್ಲಿ NRI ಸೀಟನ್ನು ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ, NRI ವಿದ್ಯಾರ್ಥಿಗಳಿಗೆ 25 ಲಕ್ಷ ಫೀಸನ್ನು ಫಿಕ್ಸ್ ಮಾಡಿದ್ದಾರೆ. ಆ ಕಾಲೇಜಲ್ಲಿ NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ
ಅಷ್ಟು ಸಫಿಷಿಯೆಂಟ್ NRI ವಿದ್ಯಾರ್ಥಿಗಳಿಲ್ಲ ಅಂದರೆ ಆ ಸೀಟ್ಗಳನ್ನ ರ್ಯಾಂಕ್ ಆಧಾರದ ಮೇಲೆ ಇತರೆ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತೀವಿ. ಅದಕ್ಕೇ ನಾವು ಆಪ್ಷನ್ ಎಂಟ್ರಿ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲಿ NRI ಸೀಟ್ ನಿಗದಿಯಾಗಿರುವಂತಹ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಅದರ್ಸ್ ಅಂತಲೂ ಡಿಸ್ಪ್ಲೇ ಆಗ್ತಿತ್ತು. 25 ಲ್ಯಾಕು ಯಾರಾದರೂ ಹಾಕಿಲ್ಲ ಅಂತಂದರೆ ಹಾಕ್ಬೋದು. ಇಷ್ಟೇ. ಉದಾಹರಣೆಗೆ ಬೆಂಗಳೂರು ಸರ್ಕಾರಿ ಮೆಡಿಕಲ್ ಕಾಲೇಜ್, ವಾಜಪೇಯಿ ಮೆಡಿಕಲ್ ಕಾಲೇಜಲ್ಲಿ NRI ಸೀಟ್ ಇದೆ. NRI ಸೀಟಿಗೆ ವಿದ್ಯಾರ್ಥಿಗಳು ಕಡಿಮೆ ಹಾಕಿದರು. ಅಲ್ಲಿ ಉದಾಹರಣೆಗೆ ನಾನು ಹೇಳುವಂಥದ್ದು 2 ವಿದ್ಯಾರ್ಥಿಗಳು NRI ಸೀಟಲ್ಲಿ ಆಪ್ಟ್ ಮಾಡಿದರು. ಉಳಿದಂಥ ಸೀಟ್ಗಳು ಅಲಾಟ್ ಮಾಡುವಾಗಲೇ ವಾಜಪೇಯಿ ಮೆಡಿಕಲ್ ಕಾಲೇಜಿನ ಅದರ್ಸ್ ಅಂತ ಏನಿದೆ ಅಲ್ಲಿ ಯಾರಾದ್ರೂ ಆಪ್ಷನ್ ಎಂಟ್ರಿ ಮಾಡಿದರೆ, ಲೈಕ್ ಮ್ಯಾನೇಜ್ಮೆಂಟ್ ಥರಕ್ಕೆ 25 ಲಕ್ಷ ಹಣ ಮಾತ್ರ ಇರುತ್ತೆ, ಅದನ್ನು ಬೇರೆ ವಿದ್ಯಾರ್ಥಿಗಳಿಗೆ ನಾವು ಅಲಾಟ್ ಮಾಡ್ತೀವಿ. ಹಾಗಾಗಿ ಇದು ಎಲ್ಲ ನಿಮಗೆ ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ. ಯಾಕೆಂತಂದರೆ NRI ಸೀಟನ್ನು ಇಂಟ್ರೊಡ್ಯೂಸ್ ಮಾಡಿ ಸರ್ಕಾರ ಆದೇಶ ಕೊಡುವಾಗ ಕೆಲವು ವಿದ್ಯಾರ್ಥಿಗಳು ತಾವು ಆಪ್ಷನ್ ಎಂಟ್ರಿ ಮಾಡಿ ಮುಗಿಸಿದ್ದಿರ್ಬೋದು. ಹಾಗಾಗಿ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಯಾವ ರೀತಿ NRI ಮತ್ತು ಮ್ಯಾನೇಜ್ಮೆಂಟ್ ಇರುತ್ತೆ, NRI ಸಿಕ್ಕಿಲ್ಲ ಅಂದರೆ ಅದೆಲ್ಲದೂ ಮ್ಯಾನೇಜ್ಮೆಂಟ್ ಆಗಿ ಕನ್ವರ್ಟ್ ಆಗಿ ಅಲಾಟ್ ಆಗುತ್ತೆ. ಅದೇ ರೀತಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳಲ್ಲಿ ಎಲ್ಲಿ NRI ಸೀಟ್ ಅಂತೇಳಿ ಸರ್ಕಾರ ನಿಗದಿಪಡಿಸಿದೆ ಅಲ್ಲಿ ಸಹ NRI ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಆ ಸೀಟುಗಳನ್ನು ಸಹ ಇತರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಮೊತ್ತಕ್ಕೆ ನಾವು ಅಲಾಟ್ ಮಾಡ್ತೀವಿ. ಒಂದು ವೇಳೆ ತಾವು ಹಾಕಿಲ್ಲ ಅಂದರೆ ಹಾಕ್ಬೋದು. 25 ಲಕ್ಷ ಸರ್ಕಾರ ನಿಗದಿಪಡಿಸಿದೆ. ಇದು ಒಂದು ತಮಗೆ ಈ ಅವಕಾಶ ನಾನು ಕೊಟ್ಟಿದ್ದು ಸರಿಯಾಗಿದೆ. ಮತ್ತು ಸಮಯ ನಮಗೆ ತುಂಬ ಕಡಿಮೆ ಇದೆ. ನಮಗೆ ಕೆಲವು ವಿದ್ಯಾರ್ಥಿಗಳು, ಪೋಷಕರು ಬೇರೆ ಬೇರೆ ಕಡೆಗೆ ಹೋಗಿ ಒತ್ತಡ ತರ್ತಾರೆ. ಏನಂತ ಅಂದರೆ ನಾವು ಹಾಕೋದು ಮರ್ತೋಗ್ಬಿಟ್ಟಿತ್ತು, ಜಸ್ಟ್ ಹಾಕೋಕ್ಕೆ ಒಂದು ಓಪನ್ ಮಾಡಿಬಿಡಿ. ಜಸ್ಟ್ ಹಾಕೋದಕ್ಕೆ ಲೈಟ್ ಸ್ವಿಚ್ಚನ್ನು ಹಾಕಿ ಆಫ್ ಮಾಡ್ದಂಗೆ ಆಫ್ ಮಾಡಿ ಹಾಕಿದಂಗೆ ಅಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ನೀಟ್ ರಿಸಲ್ಟ್ ಬಂದು ಇಷ್ಟು ದಿವಸ ಆದ್ರೂ ತಾವು ನೀಟ್ ನಂಬರೇ ಲಿಂಕ್ ಮಾಡಿಲ್ಲ, ಆಪ್ಷನ್ ಎಂಟ್ರಿನೇ ಮಾಡಿಲ್ಲ. ಕೆಲವರು ವಿದ್ಯಾರ್ಥಿಗಳು ನಾವು ಡಾಕ್ಯುಮೆಂಟೇ ನಾವು ವೆರಿಫಿಕೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ಯಾವ ಥರದ ವಿದ್ಯಾರ್ಥಿಗಳು? ಆಮೇಲೆ ನೀವು ಬೇರೆ ಬೇರೆ ಕಡೆ ಹೋಗಿಬಿಟ್ಟು ಜಸ್ಟ್ ಓಪನ್ ಮಾಡಿ ಮಾಡೋದಕ್ಕೆ ಆಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮದು ಮಾತ್ರ ಮುಖ್ಯ ಆಗಿರುತ್ತೆ, ನನಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಮುಖ್ಯ ಆಗಿರ್ತಾರೆ. ಯಾರು ಪ್ರಾಮಾಣಿಕವಾಗಿ ನಮ್ಮ ಎಲ್ಲ ಟೈಮ್ ಟೇಬಲ್ನ ಫಾಲೋ ಮಾಡಿರ್ತಾರೆ ಅವರು ಮುಖ್ಯ ಆಗಿರ್ತಾರೆ. ಆಪ್ಷನ್ ಎಂಟ್ರಿ ಅಂತಂದರೆ ಆಪ್ಷನ್ ಎಂಟ್ರಿ ಕ್ಲೋಸ್ ಮಾಡಾದಮೇಲೆ ನಮ್ಮದು ತಮಗೆಲ್ಲ ಗೊತ್ತಿದೆ, ಆ ಸರ್ವರಿಂದ ಇನ್ನೊಂದು ಸರ್ವರಿಗೆ ಹಾಕಿ ಇಷ್ಟು ಕೆಟಗರಿ ಸೀಟ್ಗಳನ್ನು ಅಲಾಟ್ ಮಾಡುವಂಥದ್ದು ಅಂತಂದರೆ ನೀವೇ ಇಮ್ಯಾಜಿನ್ ಮಾಡಿ. ಎಷ್ಟು ಕೋರ್ಸು, ಎಷ್ಟು ಸೀಟು, ಎಷ್ಟು ರಿಸರ್ವೇಷನ್ಸು, ಎಷ್ಟು ಕೆಟಗರಿದು ಸೀಟ್ಸು. ಮತ್ತು ಈ ಬಾರಿ ನಾವು ನಿಮಗೆಲ್ಲ ನೆನಪಿರಬೇಕು, ಹಿಂದಿನ ದಿನಗಳಲ್ಲಿ ಮೊದಲ ಸುತ್ತಲ್ಲಿ ಹಾಕಿದ್ದು ಆಪ್ಷನ್ಸನ್ನೇ ಸೆಕೆಂಡ್ ರೌಂಡಿಗೆ ನಾವು ಕ್ಯಾರಿ ಮಾಡ್ತಾಯಿದ್ವಿ. ಅದರಲ್ಲೇ ರೀಅರೇಂಜು ಡಿಲೀಷನ್ ಮಾಡೋದಕ್ಕೆ ಅವಕಾಶ ಇತ್ತೆ ಹೊರತು ಹೊಸ ಸೀಟ್ಗಳನ್ನ ಹಾಕೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ. ಆದರೆ ಸುಮಾರು ವಿದ್ಯಾರ್ಥಿಗಳು ಮಿಸ್ ಆಗಿಬಿಟ್ಟಿರ್ತಿತ್ತು. ಅದಕ್ಕೆ ಈ ಬಾರಿ ನಾವು ಹೊಸ ಸೀಟನ್ನು ಸಹ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ. ಅದಕ್ಕೆ ತಕ್ಕಂತೆ ನಾನು ಸಾಫ್ಟ್ವೇರ್ ಬದಲಾವಣೆ ಮಾಡಿದ್ದೀನಿ. ಆಪ್ಷನ್ ಎಂಟ್ರಿ ಕ್ಲೋಸ್ ಆದಮೇಲೆ ನಾನು ಎಂಟೈರ್ ಡಾಟಾ ತೆಗೆದು ಈ ಕಡೆ ಹಾಕಿ ನಾನು ಅಲಾಟ್ಮೆಂಟ್ ಸೈಕಲನ್ನು ಶುರು ಮಾಡೋದಕ್ಕೆ ಒಂದು 8 ರಿಂದ 10 ಗಂಟೆ ಬೇಕಾಗುತ್ತೆ ನನಗೆ. ಅದಾದಮೇಲೆ ಮಿನಿಮಮ್ 50 ಅವರ್ಸು ಅಲಾಟ್ಮೆಂಟ್ ಪ್ರೋಸೆಸ್ ಇರುತ್ತೆ. ಸಿಂಪಲ್ಲಾಗಿ ನೀವು ಅದೇನು ಓಪನ್ ಮಾಡಿಬಿಡಿ, ನಮ್ಮ ಮಗು ಒಂದು ಹಾಕಿಬಿಡುತ್ತೆ, ಹಾಗೆ ಇರಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೇ ನಾವು ಈಗ 20ನೇ ತಾರೀಕಿನ ತನಕ ಸಹ ನಾವು ಏನು ಇವತ್ತು ಅವಕಾಶ ಕೊಟ್ಟಿದ್ದೀವಿ. ಆಮೇಲೆ ಕೆಲವು ವಿದ್ಯಾರ್ಥಿಗಳಿಗೆ ಸರ್ ನೀವು ಮಾಕ್ ರಿಸಲ್ಟನ್ನು ಬಿಟ್ಟಾದಮೇಲೆ ಕೆಲವರಿಗೆ ಲಿಂಕ್ ಮಾಡಿಲ್ಲ ಅಂತಂದರೆ ಲಿಂಕ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಾ ನೀವು 18ನೇ ತಾರೀಕಿನ ಸಂಜೆ ತನಕ, ಅವರೆಲ್ಲ ಬಂದುಬಿಡ್ತಾರೆ, ನಮ್ಮದು ವ್ಯತ್ಯಾಸ ಆಗುತ್ತೆ. ಹಾಗೇನೂ ಆಗಲ್ಲ. ಭಾಳ ಕಡಿಮೆ ಹುಡುಗರು. ಮತ್ತು ನೀವು ಲಾಸ್ಟು 1 ತಿಂಗಳಾದ್ರೂ ಅವರು ಲಿಂಕೇ ಮಾಡೋಕ್ಕೆ ಗೊತ್ತಿಲ್ದಿರ ಅಂಥ ವಿದ್ಯಾರ್ಥಿಗಳು ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರದ್ದು ರ್ಯಾಂಕ್ ಎಷ್ಟಿರ್ಬೋದು, ಎಷ್ಟು ಗಂಭೀರವಾಗಿರುವಂಥ ವಿದ್ಯಾರ್ಥಿಗಳಿರ್ತಾರೆ, ಅವ್ರು ನಿಮಗೆ ಕಾಂಪಿಟೇಟರ್ಸ್ ಆಗ್ತಾರ ಆಗಲ್ವ ಅನ್ನೋಂಥದ್ದು ನೀವೇ ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಅದ್ರ ಬಗ್ಗೆ ತಾವೇನು ಚಿಂತೆ ಮಾಡಬೇಡಿ. ಇಲ್ಲೊಬ್ರು ಮಲಗಿದ್ದವ್ರು ಬಂದು ಅಳ್ತಾ ಇದ್ರು ಅಂತ ಅಂದ್ಕೊಂಡು ನಾವು ಅದು ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರಿಂದ ಭಾಳ ದೊಡ್ಡ ಪರಿಣಾಮ ಏನು ಆಗಲ್ಲ. ಓಕೆ, ಈಗ ನಾನು ಮಾಕ್ ರಿಸಲ್ಟ್ ಆದಮೇಲೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಈಗ ನಿಮಗೆ ಚಾಯ್ಸ್ ಆಪ್ಷನ್ 1 ಹಾಕಿದ್ದೀರಾ, ನಿಮಗೆ ಬೆಸ್ಟ್ ಕಾಲೇಜೇ ಸಿಕ್ಕಿದೆ, ನೀವೇನು ಮಾಡೋ ಅಗತ್ಯ ಇಲ್ಲ. ಕೆಲವು ಪೋಷಕರು 100 ಆಪ್ಷನ್ಸ್ ಹಾಕಿರ್ತೀರ, ನಿಮಗೊಂದು 50ನೇ ಆಪ್ಷನ್ ಸಿಕ್ಕಿದೆ ಅಂದರೆ ಏನರ್ಥ? 50ನೇ ಆಪ್ಷನ್ ಸಿಕ್ಕಿದೆ ಅಂತಂದರೆ ಇನ್ನೂ 50 ಕೆಳಗಡೆ ಇರೋದಕ್ಕಿಂತನೂ ನೀವು ಮೇಲ್ಗಡೆ ಬಂದುಬಿಟ್ಟಿದ್ದೀರಾ ಅಂತ. ಈಗ ನಿಮಗೆ ರಿಯಲೈಸ್ ಆಗುತ್ತೆ, ಈ ಕೆಳಗಡೆ ಏನಿದೆಯಲ್ಲ ಅದರಲ್ಲಿ ಯಾವುದೋ ಒಂದು ಬೆಸ್ಟ್ ಕಾಲೇಜು ಮಿಸ್ ಆಗಿ ಕೆಳಗಡೆ ಹೋಗ್ಬಿಟ್ಟಿದೆ.
ಅಂದರೆ ಅದನ್ನು ನೀವು ಅಕಸ್ಮಾತ್ ಏನಾದರೂ ಮೇಲಿಟ್ಟಿತ್ತು ಅಂತಂದರೆ ನಿಮಗೆ ಆಗ್ತಿತ್ತೋ ಏನೋ. ಇಂಥ ಒಂದು ಕ್ಯಾಲ್ಕುಲೇಷನ್ ಇತ್ತು ಅಂತಂದರೆ ದಯಮಾಡಿ ಚೇಂಜ್ ಮಾಡ್ಕೊಳ್ಳಿ. ಇಲ್ಲ ಸರ್, ನನಗೆ ಈಗ ಸಿಕ್ಕಿರೋದು ಸಮಾಧಾನಕರವಾಗಿದೆ, ನನಗೆ ಅದೇನೇ ಇರಲಿ, ಮತ್ತು ಅದಕ್ಕಿಂತ ಮೇಲ್ಗಡೆ ಇರುವಂಥದ್ದು. ಉದಾಹರಣೆಗೆ ಒಂದು 70 ಆಪ್ಷನ್ಸ್ ಹಾಕಿದ್ದೀರಾ ನೀವು, ಬರೀ ಮೆಡಿಕಲ್ ಬಗ್ಗೆ ಮಾತಾಡೋದಾದರೆ ಒಂದು 60 ಆಪ್ಷನ್ ಹಾಕಿದ್ದೀರಾ, 50 ಆಪ್ಷನ್ ಹಾಕಿದ್ದೀರಾ, ಮೇಲಿಂದ ನಿಮಗೊಂದು 8ನೇದು ಸಿಕ್ಕಿದೆ. ನಿಮಗೆ 8ರಿಂದ ಮೇಲ್ಗಡೆ ಏನು ಹೇಳಿದೆಯಲ್ಲ ಅದು ತುಂಬ ಒಳ್ಳೆಯ ಕಾಲೇಜಿದೆ. ಒಂದು ವೇಳೆ ಮಾರ್ಕ್ ರಿಸಲ್ಟ್ ಆಗಿ ನಾವು ರಿಯಲ್ ರಿಸಲ್ಟನ್ನು ಅಲಾಟ್ ಮಾಡುವಂಥ ಸಂದರ್ಭದಲ್ಲಿ 8ನೇ ಕಾಲೇಜು ಮಿಸ್ಸಾಗಿ ಅದು ಅಕಸ್ಮಾತ್ 7ಕ್ಕಾದರೆ, 6ನೇ ಕಾಲೇಜಿಗಾದರೆ, 5ನೇ ಕಾಲೇಜಿಗಾದ್ರೂ ಅದು ಬೆಸ್ಟೇನೆ ನಿಮ್ಮ ಪ್ರಕಾರ, ಇನ್ನೂ ನಿಮಗೆ ಒಳ್ಳೆಯದೇನೆಯಾ, ನೀವೇನು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಒಂದು ವೇಳೆ 8ನೇ ಕಾಲೇಜಿಗೆ ಸಿಕ್ಕಿದೆ, ಬೇರೆ ಬೇರೆ ಎಫೆಕ್ಟ್ ಇರುತ್ತೆ, ಅದು ಬೇರೆ ಬೇರೆ ಹುಡುಗರೆಲ್ಲ ಮೇಲೆ ಕೆಳಗೆ ಎಲ್ಲ ಮಾಡ್ತಿರ್ತಾರೆ. ಒಂದು ವೇಳೆ 8ನೇದು ಮಿಸ್ ಆಗಿ ಅದು 9ನೇದು ಸಿಕ್ತು ಅಥವಾ 10ನೇದು ಸಿಕ್ತು, ಓಕೆ ಸರ್, ಅದು ಸಹ ಚೆನ್ನಾಗಿದೆ ನನ್ನ ಪ್ರಿಯಾರಿಟಿನಲ್ಲಿ, ನೋ ಪ್ರಾಬ್ಲಮ್. ಉದಾಹರಣೆ ನಿಮಗೆ 8ನೇ ಕಾಲೇಜು ಈಗ ಸಿಕ್ಕಿದೆ, 1ರಿಂದ 7 ಕಾಲೇಜ್ ಇನ್ನೂ ನಿಮ್ಮ ಲಾಗಿನಲ್ಲಿ ಮೇಲ್ಗಡೆ ಇದ್ದಾವೆ. 7ನೇ ಕಾಲೇಜು ನಿಮಗೀಗ ಇಷ್ಟ ಇಲ್ಲ, ಈಗ ಸಿಕ್ಕಿರೋ 8ನೇ ಕಾಲೇಜ್ ಇದೆಯಲ್ಲ ಅದು ಇಷ್ಟ ಇಲ್ಲ. ಈಗ ನೀವು ಹಾಕ್ಬಿಟ್ಟಿದ್ರಿ, ಈಗ ಸಿಕ್ಕಿದೆ, ಈಗ ಸ್ವಲ್ಪ ಗೂಗಲ್ಲು ಅದು ಇದು ಎಲ್ಲ ಕಾಲೇಜ್ ಮಾಡಿ ನೋಡಿದ್ರಿ, ನೀವು ನೋಡಿದಾಗ ಆ ಕಾಲೇಜು ಓಕೆ ಇದೆ, ಅದಕ್ಕಿಂತ ಕೆಳಗಡೆ ಇನ್ಯಾವುದೋ ಕಾಲೇಜು ತುಂಬ ಚೆನ್ನಾಗಿರ್ಬೋದು, ಅದಕ್ಕಿಂತ ಮೇಲ್ಗಡೆ ಇರೋ ಕಾಲೇಜು ಅದನ್ನು ಬೇಡ ಸರ್, ಅದನ್ನು ನಾನು ರೀಅರೇಂಜ್ ಮಾಡ್ತೀನಿ, ಅದನ್ನು ತುಂಬ ತಗೊಂಡೋಗಿ ಕೆಳಗಡೆ ಹಾಕ್ತೀನಿ ಅಥವಾ ಡಿಲೀಟೇ ಮಾಡ್ತೀನಿ, ಮಾಡಬಹುದು. ಸರ್, ನಾನು ಇಷ್ಟರಲ್ಲೇ ಸಿಗುತ್ತೆ ಅಂತ ಒಂದು 10 ಕಾಲೇಜ್ ಹಾಕಿದ್ದೆ ಸರ್, ಆದರೆ ಈಗ ಅನ್ನಿಸ್ತಾ ಇದೆ ನನಗೆ 10 ಕಾಲೇಜಲ್ಲಿ ಸಿಕ್ಕಿಲ್ಲ, ಇನ್ನೊಂದು 2 ಕಾಲೇಜ್ ಹಾಕಿದ್ದಿದ್ರೆ ಸಿಕ್ತಿತ್ತು, ನನ್ನ ಮನಸ್ಸು ಚೇಂಜ್ ಆಗಿದೆ, ಹಾಕಿ, ದಯಮಾಡಿ ತಾವು ಹಾಕಿ. ಹಾಗಾಗಿ ಈ ಥರದ್ದು ಎಲ್ಲ ಅಂದರೆ ಇದೊಂಥರ ಫ್ರೆಶ್ ಆಪ್ಷನ್. ಸರ್, ಇದು ಮಾಕಲ್ಲಿ ಸಿಕ್ಕಿದ್ದೇ ನನಗೆ ಸಿಗುತ್ತಾ ಸರ್, ತುಂಬ ಚೇಂಜ್ ಆಗಿಬಿಡುತ್ತಾ ಸರ್? ನೋಡಿ, ಹಿಂದಿನ ನಮ್ಮ ಅನುಭವದ ಪ್ರಕಾರ ನಾನು ನಿಮಗೆ ಈಗಲೇ ತಮಗೆ ಗೊತ್ತಿರಬೇಕು, ಸುಮಾರು ಎಲ್ಲ ಪ್ರೆಡಿಕ್ಟ್ ಮಾಡಿದ್ದಂಥದ್ದೆಲ್ಲ ಮೇಲೆ ಕೆಳಗೆ ಆಗಿಬಿಟ್ಟಿದೆ ತಮಗೆ. ಲಾಸ್ಟ್ ಇಯರು ಅದರ ಹಿಂದಿನ ವರ್ಷದ ರ್ಯಾಂಕ್ ಎಲ್ಲ ನೋಡಿದರೆ, ಈ ವರ್ಷ ಬಿಕಾಸ್ ಆಫ್ ನೀಟ್ ಪರೀಕ್ಷೆ ಟಫ್ ಇದ್ದಿದ್ದರಿಂದ ಇವನ್ ಜನರಲ್ ಮೆರಿಟ್ ವಿದ್ಯಾರ್ಥಿಗಳಿಗೇ ಸಾಕಷ್ಟು ಕೆಳಗಿನ ರ್ಯಾಂಕ್ ತನಕ ಸಿಕ್ಕಿದೆ, ತಮಗೆಲ್ಲ ಗೊತ್ತಿದೆ. 12 ಲಕ್ಷದ್ದು ಸೀಟ್ ಎಲ್ಲದೂ ಸುಮಾರು ಕೆಳಗಡೆ ಅವ್ರಿಗೆ ತನಕ ಸಿಕ್ಕಿದೆ. ಹಾಗಾಗಿ ಪ್ರೆಡಿಕ್ಷನ್ನು 100% ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ. ಆದರೆ ಮಾರ್ಕ್ ರಿಸಲ್ಟ್ಗಿಂತ ಆಮೇಲೆ ನಮ್ಮದು ರಿಯಲ್ ರಿಸಲ್ಟು ತುಂಬ ಏರಪೇರಿ ಆಗಿಬಿಡುತ್ತಾ ಸರ್, ಸಮಸ್ಯೆ ಆಗುತ್ತಾ? ಇಲ್ಲ, ಖಂಡಿತ ಏರಪೇರಿ ಆಗಲ್ಲ. ಯಾಕೆ ಅಂತಂದರೆ ನಿಮ್ಮ ರ್ಯಾಂಕ್ ನಿಮಗಿರುತ್ತೆ, ಆ ಕಡೆ ಈ ಕಡೆ ತುಂಬ ನೀವು ವಿಚಾರ ಮಾಡಿನೇ ಹಾಕಿರ್ತೀರಾ, ಒಂದು 5-6% ವಿದ್ಯಾರ್ಥಿಗಳ ಮೇಲೆ ಕೆಳಗೆ ಮಾಡ್ಬೋದು. ಹಾಗಾಗಿ ತುಂಬ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಲ್ಲ. ಆದ್ರೂ ನೀವು ಈಗ ಏನಾದರೂ ಬದಲಾವಣೆ ಮಾಡಬೇಕು ಅಂತಿದ್ದರೆ ತುಂಬ ಫ್ರೆಶ್ ಮೈಂಡಲ್ಲಿ ಮೇಲಿಂದ ಒಳ್ಳೆಯ ಕಾಲೇಜುಗಳಿದಾವ ಅನ್ನುವಂಥದ್ದನ್ನೇ ಚೆಕ್ ಮಾಡ್ಕೊಂಡು ತಾವು ತಮ್ಮ ಆಪ್ಷನನ್ನು ರೀಅರೇಂಜ್ ಮಾಡೋದಾದರೆ ಮಾಡಿ. ಮತ್ತು ತಮಗೆಲ್ಲ ಗೊತ್ತಿರಬೇಕು, ಮಾರ್ಕ್ ಆದಮೇಲೆ ನಾವು ರಿಯಲ್ ರಿಸಲ್ಟ್ ಬಿಟ್ಟಾದಮೇಲೆ ಮತ್ತೆ ನೀವು ಸರ್ ಇಲ್ಲ ಅದು ಹಾಕಬಾರ್ದಾಗಿತ್ತು, ಇದು ಹಾಕಬೇಕಾಗಿತ್ತು, ಅವಕಾಶ ಇರಲ್ಲ. ಯಾವಾಗ ನೀವು ಅವಾಗೇನಿರುತ್ತೆ ಅವಕಾಶ? ಎನಿವೇ ಚಾಯ್ಸ್ 1 2 3 4 ಇರುತ್ತೆ, ಬಟ್ ಆದರೆ ಇಷ್ಟೊಂದು ಫ್ರೀಡಮ್ ಇರಲ್ಲ ನಿಮಗೆ ಅವಾಗ. ಈಗಾದರೆ ಯಾಕೆಂದರೆ ಸುಮಾರು ಮಕ್ಕಳು ಅಡ್ಮಿಷನ್ ಆಗಿಬಿಡ್ತಾರೆ. ಹಾಗಾಗಿ ತುಂಬ ತಲೆ ಬಿಸಿ ಮಾಡೋ ಅಗತ್ಯ ಇಲ್ಲ. ತಾವು ನೀವೀಗ ಆಲ್ರೆಡಿ ಯಾರಿಗೆ ಸಿಕ್ಕಿದೆ ಇಷ್ಟೇ ನೋಡ್ಕೊಳ್ಳಿ, ಸಿಕ್ಕಿರೋದು ಚೆನ್ನಾಗಿದೆಯಾ, ಇನ್ನೂ ಚೆನ್ನಾಗಿರೋದು ಯಾವುದಾದ್ರೂ ನಿಮ್ಮಲ್ಲಿ ಆಗಿನೊಳಗಡೆ ಕೆಳಗಡೆ ಇದೆಯಾ, ಅದನ್ನೇನಾದರೂ ತಂದು ಮೇಲೆ ಹಾಕಬೇಕಾ? ಯಾಕೆಂದರೆ ನೀವು ಮೇಲೆ ಸಿಕ್ಕಿದೆ ಅಂತಂದರೆ ಅದರಾಗಿಂದ ಕೆಳಗಡೆ ಇರೋ ಕಾಲೇಜು ಬಹುತೇಕ ನಿಮಗೆ ಸಿಗುತ್ತೆ, ನಿಮ್ಗಿಂತ ಕಡಿಮೆ ರ್ಯಾಂಕಿಗೆ ಬೇರೆಯವ್ರಿಗೆ ಹೋಗಿರೋದ್ರಿಂದ ನೀವು ಆ ಸ್ಥಾನಕ್ಕೆ ಬಂದಿದ್ದೀರಾ ಅನ್ನುವಂಥದ್ದು ಅರ್ಥ ಇರುತ್ತೆ ಅದು. ಹಾಗಾಗಿ ತಾವು ಇದನ್ನು ಸ್ವಲ್ಪ ವಿಚಾರ ಮಾಡಿ ತಾವು ಹಾಕಿ ಅಂತ ನನ್ನ ವಿನಂತಿ. ಎರಡನೇದು, ತುಂಬ ಪೋಷಕರು ಇವರಿಗೆಲ್ಲರಿಗೂ ಕಳೆದ ವರ್ಷ 2ನೇ ಸುತ್ತಿನಲ್ಲಿ ಸಿಕ್ಕಿತ್ತು, ಕಳೆದ ವರ್ಷ 3ನೇ ಸುತ್ತಿನಲ್ಲಿ ಸಿಕ್ಕಿತ್ತು, ಈ ವರ್ಷ ಮೊದಲೇ ಸುತ್ತಲ್ಲೇ ಇಲ್ಲಿವರೆಗೆ ಸಿಕ್ಕಿದೆ, ಸಣ್ಣ ಬದಲಾವಣೆ ಮಾಡಿದ್ದೀವಿ, ಸೂಕ್ಷ್ಮವಾಗಿ ತಾವು ಅರ್ಥ ಮಾಡ್ಕೊಳ್ಬೇಕು. ಲಾಸ್ಟ್ ವಿಸಿನಲ್ಲೂ ಹೇಳಿದ್ವಿ, ನಾನು ವಿಡಿಯೋದಲ್ಲೂ ಹೇಳಿದ್ದೆ, ನಾನು ಮಾನ್ಯ ಸಚಿವರ ಅಧ್ಯಕ್ಷತೆಯಲ್ಲಿ ಸಹ ಸಭೆ ಮಾಡಿದಾಗ ಸಹ ನಾನು ಅದನ್ನು ತೀರ್ಮಾನ ಮಾಡಿಸಿ ರೆಸಲ್ಯೂಷನ್ ಮಾಡಿದ್ದೀನಿ. ಡಿ ಕ್ಯಾಟಗರೈಸೇಷನ್ ಅನ್ನುವಂತಹ ಶಬ್ದ ಏನಿದೆ, ತಾವು ಇಂದಿನ ವರ್ಷಗಳಲ್ಲಿ 2ನೇ ಸುತ್ತಿನಲ್ಲಿ ಈ ಶಬ್ದವನ್ನು ಕೇಳಿರ್ತೀರ. ಈ ಬಾರಿ ಅದನ್ನು ನಾವು ಇಂಜಿನಿಯರಿಂಗು ಅದಕ್ಕೆಲ್ಲದಕ್ಕೂ ಮೊದಲು ಸುತ್ತಲ್ಲೇ ಮಾಡಿದ್ವಿ, ಮೆಡಿಕಲ್ಲಿಗೆಲ್ಲದಕ್ಕೂ ಈ ಸುತ್ತಲ್ಲೇ ಮಾಡಿದ್ದೀವಿ.
ಏನು ಸರ್ ಅದು ಡಿ ಕೆಟಗರೈಸೇಷನ್ನು, ಇದಕ್ಕೂ ರ್ಯಾಂಕು ಇದಾಗೋದಕ್ಕೂ ಏನು ವ್ಯತ್ಯಾಸ ಏನಂದರೆ, ಉದಾಹರಣೆಗೆ ನೋಡಿ, ತಮಗೆಲ್ಲ ಗೊತ್ತಿರುವಂತೆ ಎಲ್ಲ ಖಾಸಗಿ ಮೆಡಿಕಲ್ ಕಾಲೇಜ್ಗಳಲ್ಲಿ 5ರಷ್ಟು ಅಷ್ಟೇ ಮ್ಯಾನೇಜ್ಮೆಂಟ್ ಸೀಟ್ ಇರುತ್ತೆ, 15ರಷ್ಟು NRI ಸೀಟ್ಸ್ ಇರುತ್ತೆ. ನಿಮಗೆ NRI ಸೀಟ್ಸು NRI ವಿದ್ಯಾರ್ಥಿಗಳು ಅಷ್ಟೊಂದು ಇರಲ್ಲ. ಯಾಕೆಂದರೆ NRI ಅಕೌಂಟಿಂದನೇ ನಮಗೆ ದುಡ್ಡು ಕೊಡಬೇಕು, ಜೆನ್ಯೂನ್ NRI ಇರಬೇಕು ಅನ್ನೋದೆಲ್ಲ ನಾವು ಸ್ವಲ್ಪ ಮಾಡಿರೋದ್ರಿಂದ NRI ವಿದ್ಯಾರ್ಥಿಗಳು ಹಿಂದೆಲ್ಲ ಬರ್ತಿದ್ದಷ್ಟು ವಿದ್ಯಾರ್ಥಿಗಳು ಬರಲ್ಲ. ಹಿಂದೇನಾಗ್ತಿತ್ತು, ಈ NRI ಸೀಟ್ಗಳು ಮ್ಯಾನೇಜ್ಮೆಂಟಿಗೆ ಕನ್ವರ್ಟ್ ಆಗ್ತಾ ಇದ್ದಿದ್ದು ಸೆಕೆಂಡ್ ರೌಂಡಲ್ಲಿ, 2ನೇ ಸುತ್ತಲ್ಲಿ. ಈ ಬಾರಿ ಮೊದಲ ಸುತ್ತಲ್ಲೇ ಕನ್ವರ್ಷನ್ ಆಗಿದೆ. ಅದೇ ರೀತಿ ವಿಶೇಷ ಕೆಟಗರಿ ಸೀಟ್ಗಳು ಅದೆಲ್ಲ ಕಡಿಮೆ ಇರುತ್ತೆ, ಬಟ್ ಎಷ್ಟೇ ಇದ್ರೂ ಉದಾಹರಣೆಗೆ NCC ನಲ್ಲಿ ಮೆಡಿಕಲ್ ಸೀಟ್ ಎಷ್ಟೋ ಇರುತ್ತೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದು ಅಲ್ಲೇನಾದರೂ ಸೀಟ್ ಉಳಿದ್ರೆ ಅದು ಈ ಸುತ್ತಿನಲ್ಲೇ ಡಿ ಕೆಟಗರೈಸೇಷನ್ ಆಗಿ ಬೇರೆಯವರಿಗೆ ಅಲಾಟ್ ಆಗುತ್ತೆ. ಹಾಗಾಗಿ ನಿಮಗೆ ಸೆಕೆಂಡ್ ರೌಂಡಲ್ಲಿ ಏನು ಹೈಯೆಸ್ಟ್ ಸೀಟ್ ಅಲಾಟ್ ಆಗ್ತಿತ್ತು ಅದು ಮೊದಲ ಸುತ್ತಲ್ಲೇ ನಿಮಗೆ ಅಲಾಟ್ ಆಗಿಬಿಟ್ಟಿದೆ. ಅಂದರೆ ಈ ಮೊದಲ ಸುತ್ತಲ್ಲೇ ಡಿ ಕೆಟಗರೈಸೇಷನ್ ಮಾಡಿರೋದ್ರಿಂದ ಹೆಚ್ಚಿನ ಸೀಟ್ಗಳು ಅಲಾಟ್ ಆಗಿ ಹೋಗ್ಬಿಟ್ಟಿದೆ ಈ ಬಾರಿ. ಹಾಗಾಗಿ ಇದು ಒಂದು ತಮ್ಮ ಮಾಹಿತಿಗೆ. ತಮ್ಗೆ ಗೊತ್ತಿರುವಂತೆ ಆಲ್ಮೋಸ್ಟ್ 100% ಮೆಡಿಕಲ್ಲು ಮತ್ತು ಡೆಂಟಲ್ ಸೀಟ್ಸ್ ಅಲಾಟ್ ಆಗಿದೆ. ಇಂಜಿನಿಯರಿಂಗ್ ಸೀಟ್ಸು ಮಾತ್ರ ಇನ್ನೂ 9,000 ಈ ಸುತ್ತಲ್ಲಿ ಅಲಾಟ್ ಆಗಿಲ್ಲ. ಯಾರಾದ್ರೂ ಇಂಜಿನಿಯರಿಂಗ್ ಸೀಟು ಆಪ್ಷನ್ ಎಂಟ್ರಿ ಮಾಡಿದ್ದು ತಮಗೆ ಅಲಾಟ್ ಆಗಿಲ್ಲ ಅಂತಂದರೆ ತಾವು ಯಾವ ಒಂದಷ್ಟು ಕಾಲೇಜುಗಳನ್ನ ಬಿಟ್ಟಿದ್ದೀರಾ ಅಂತಲೇ ಅರ್ಥ. ಹಂಗಾಗಿ ಅಲಾಟ್ ಆಗಿಲ್ದಿರೋ ಕಾಲೇಜೆಲ್ಲ ಚೆನ್ನಾಗಿಲ್ಲ ಅಂತಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಾಪರಾಗಿ ಹಾಕಿಲ್ಲ ಅಂತ ಇರ್ಬೋದು. ಹಾಗಾಗಿ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಏನಾದರೂ ಇದ್ದರೆ 20ನೇ ತಾರೀಕು ಬೆಳಿಗ್ಗೆ ತನಕ ಸ್ವಲ್ಪ ತಾವು ರೀಅರೇಂಜ್ ಮಾಡ್ಕೊಳ್ಳಿ. 9,000ದಷ್ಟು ಇಂಜಿನಿಯರಿಂಗ್ ಸೀಟ್ಸು ಇನ್ನೂ ಉಳಿದಿದೆ, ಅದು ನಿಮಗೆ ಸಹಾಯ ಆಗುತ್ತೆ. ನಾನು ಹಿಂದಿನ ವೀಡಿಯೋದಲ್ಲಿ ಒಂದು ಹೇಳಿದ್ದೆ, ಆವಾಗ ಮಾಕ್ ರಿಸಲ್ಟ್ ಕಾನ್ಸೆಪ್ಟ್ ಇರಲಿಲ್ಲ ನಮ್ಮದು. ನಾನು ರಿಸಲ್ಟನ್ನು ಪಬ್ಲಿಷ್ ಮಾಡ್ತೀನಿ. ನಾನು ಅಂದ್ಕೊಂಡಿದ್ದೆ ಹಿಂದಿನ ವರ್ಷಗಳಲ್ಲಿ MCC ಅವರೇನು ಮ್ಯಾರಥಾನ್ ಥರ ಎಕ್ಸ್ಟೆಂಡ್ ಮಾಡ್ತಾ ಇದ್ರು, ಈ ಸರಿ ಮಾಡಲಿಕ್ಕಿಲ್ಲ. ಯಾಕೆಂತಂದರೆ ಆಲ್ಮೋಸ್ಟ್ ಎಲ್ಲ ಕಾಲೇಜಿಗೆ ಸೀಟ್ಸ್ ಬಂದಿದೆ, ಟೈಮ್ಲಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸೀಟ್ ಅಲಾಟ್ ಮಾಡ್ತೀನಿ. ಆಮೇಲೆ ಅಲ್ಲೂ ಅಲಾಟ್ ಆದಮೇಲೆ ನಾನು ಯಾರ್ಯಾರು ಹೋಗೋರಿತ್ತು ಅಂತಂದರೆ ಫ್ರೀ ಎಕ್ಸಿಟ್ ಕೊಟ್ಟು ಮತ್ತೆ ರೀರನ್ ಮಾಡ್ತೀನಿ ಅಂಥೇಳಿ. ಬಟ್ ಈಗ ತಮ್ಗೆ ಗೊತ್ತಿದೆ MCC ಅವರು ಈಗಾಗಲೇ 3ನೇ ಬಾರಿ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಹಾಗಾಗಿ ನಾನು ಮಾಕ್ ರಿಸಲ್ಟನ್ನು ಬಿಟ್ಟಿದ್ದೀನಿ. ನೆಕ್ಸ್ಟು ಮೆಡಿಕಲ್ಲು ಡೆಂಟಲ್ ಅವರಿಗೆ 1, 2, 3, 4 4 ಚಾಯ್ಸ್ ಇರೋದ್ರಿಂದ ನಾನು ಈ ಮಾಕ್ ರಿಸಲ್ಟ್ ಏನು 20ನೇ ತಾರೀಕು 9 ಗಂಟೆಗೆ ನಂದು ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡೋದು ಮುಗಿಯುತ್ತೆ. ದಯಮಾಡಿ ಯಾರೂ ಒತ್ತಾಯ ಮಾಡಬೇಡಿ ಮೊದಲು. ಆಮೇಲೆ ಡೇ ಆ್ಯಂಡ್ ನೈಟು ಈಗ ಸಮಯ ಇದೆ, ದಯಮಾಡಿ 20ನೇ ತಾರೀಕು ಬೆಳಗ್ಗೆ 9 ಗಂಟೆ ಒಳಗಡೆ ಏನೇನು ಮಾಡ್ತೀರಾ ಮಾಡೋದಿತ್ತು ಅಂತಂದರೆ ಮಾಡ್ಕೊಂಡ್ಬಿಡಿ. 9 ಗಂಟೆ ಮೇಲೆ ನಾನು ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. ಅದಾದಮೇಲೆ ನಾನು ರಿಸಲ್ಟ್ ಕೊಟ್ಟಾದಮೇಲೆ ನಾನು MCC ನಲ್ಲಿ ಸೀಟ್ ಅಲಾಟ್ ಆಗಿ ಅಲ್ಲಿ ಹೋಗೋರಿಗೆಲ್ಲ ನಾನು ಬಿಟ್ಟು ರೀರನ್ ಮಾಡೋದಾಯಿತು ಅಂತಂದರೆ ನನಗೆ ಏನು ಸಮಸ್ಯೆ ಆಗ್ತಾಯಿದೆ ಅಂತಂದರೆ, ತಮಗೆಲ್ಲ ಗೊತ್ತಿರುವಂತೆ ಮೊನ್ನೆ 15ನೇ ತಾರೀಕಿಗೆ AICT ಪ್ರಕಾರ ಇಂಜಿನಿಯರಿಂಗ್ ಕಾಲೇಜ್ ಅಡ್ಮಿಷನ್ ಲಾಸ್ಟ್ ಡೇಟ್ ಆಗಿತ್ತು. ಕರ್ನಾಟಕ ರಾಜ್ಯ ಸರ್ಕಾರದ ಒತ್ತಾಯನೂ ಸೇರಿದಂತೆ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿ AICT ಅವರು ಮುಂದಿನ ತಿಂಗಳು 14ನೇ ತಾರೀಕಿನ ತನಕ, ಸೆಪ್ಟೆಂಬರ್ 14ನೇ ತಾರೀಕಿನ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅದರೊಳಗಡೆ ನಾನು ಇಂಜಿನಿಯರಿಂಗ್ ಅಡ್ಮಿಷನ್ಸ್ ಮುಗಿಸ್ಬೇಕು. ಇನ್ನು 2ನೇ ರೌಂಡಲ್ಲಿದ್ದೀವಿ ನಾವು. ಅಟ್ಲೀಸ್ಟ್ ಮಿನಿಮಮ್ 3 ರೌಂಡ್ ಆದರೂ ನಾನು ಮಾಡಬೇಕು. ಅದಾದಮೇಲೆ ಉಳಿದಿರೋ ಸೀಟಿಗೆ ಡೈರೆಕ್ಟ್ ಅಡ್ಮಿಷನ್ಸನ್ನು ಕೊಡ್ತಾರೆ ಕಾಲೇಜವರು. ನಾನೇನಾದರೂ ಇದನ್ನೇ ಮಾಡ್ತಾ ಕೂತ್ಕೊಂತು ಅಂತಂದರೆ, ಅಂದರೆ ಈಗ ನಾನು ಅಲಾಟ್ ಮಾಡಿ ಎಕ್ಸಿಟ್ ಆಗೋರಿಗೆ ಅವಕಾಶ ಕೊಟ್ಟು ಮತ್ತೆ ರೀರನ್ ಮಾಡ್ತು ಅಂತಂದರೆ ನನಗೆ ಅಲ್ಲಿ ಆ ಟೈಮ್ ಟೇಬಲ್ನ ಮೀಟ್ ಮಾಡೋದಕ್ಕಾಗಲ್ಲ. ಹೌದು ಸರ್, ಇದರಿಂದ ಇಂಜಿನಿಯರಿಂಗ್ ಹುಡುಗರು ಅಡ್ಮಿಷನ್ ಆಗಬೇಕಾಗುತ್ತೆ, ಮತ್ತೆ ನೋಡಿ, ಅದು ಬಿಟ್ಟರೆ ನನಗೆ ಬೇರೆ ಮಾರ್ಗನೂ ಇಲ್ಲ. ಇಂಜಿನಿಯರಿಂಗಿಂದು ನನ್ನ ಕಡೆಯಿಂದನೇ ಸುಮಾರು 94,000 ಸೀಟ್ ಅಲಾಟ್ ಮಾಡ್ತೀನಿ. ಮೊನ್ನೆ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋರು ಬರೀ 20,000 ವಿದ್ಯಾರ್ಥಿಗಳು ಮಾತ್ರ. ಈ ಥರ ಹೋಗಿ ಅಡ್ಮಿಷನ್ ಆಗಿ ಆಮೇಲೆ ಮೆಡಿಕಲ್ಲು ಅಥವಾ ವೆಟರ್ನರಿ ಅವರು ಮೆಡಿಕಲ್ಲಿಗೆ ಹೋಗಿ ಇಂಜಿನಿಯರಿಂಗ್ ಅವನು ವೆಟರ್ನರಿಗೆ ಬರ್ತಾನೆ, ಇಲ್ಲ ಅಗ್ರಿಕಲ್ಚರ್ ಅವನು ಮೆಡಿಕಲ್ಲಿಗೆ ಹೋಗಿ ಇಂಜಿನಿಯರಿಂಗ್ ಅವನು ಅಗ್ರಿಕಲ್ಚರಿಗೆ ಬರ್ತಾನೆ ಅಂತನ್ನುವಂಥದ್ದು ಒಂದು ಸ್ಟ್ಯಾಟಿಸ್ಟಿಕ್ಸ್ ತೆಗೆದು ನೋಡಿದರೆ ಹಾರ್ಡ್ಲಿ ಕಳೆದ ವರ್ಷ ಅದ್ರ ಹಿಂದಿನ ವರ್ಷ ಎಲ್ಲ 200ಕ್ಕಿಂತ ಕೆಳಗಡೆ ವಿದ್ಯಾರ್ಥಿಗಳು. ಒಂದು 100ರಿಂದ 200 ವಿದ್ಯಾರ್ಥಿಗಳಿಗೆ 100ರಿಂದ 200 ಇಂಜಿನಿಯರಿಂಗ್ ಸೀಟಿಗೆ ದೊಡ್ಡ ಅನ್ಯಾಯ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ನಾನು ಇನ್ನೂ 94,000ದಲ್ಲಿ 70,000 ಅಷ್ಟೇ ಅಡ್ಮಿಷನ್ಸ್ ಆಗಿದೆ. ಅಷ್ಟು ಮಕ್ಕಳಿಗೆ ನನಗೆ ಪ್ರಾಬ್ಲಮ್ ಮಾಡಿಬಿಡ್ತಾರೆ ಕಾಲೇಜು. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಸಂಕ್ಷಿಪ್ತವಾಗಿ ಹೇಳುವಂಥದ್ದಾದರೆ 20ನೇ ತಾರೀಕು 9 ಗಂಟೆಗೆ ನಂದು ಆಪ್ಷನ್ ಎಂಟ್ರಿ ಮುಗಿಯುತ್ತೆ. ಆ ಕಡೆಗೆ ಒಂದು 3-4 ಡೇಸಲ್ಲಿ ನಾನು ಪ್ರಾವಿಷನಲ್ ರಿಸಲ್ಟ್ ಬಿಡ್ತೀನಿ. ಅದಾದಮೇಲೆ ಅಡ್ಮಿಷನ್ ಶುರು ಮಾಡ್ತೀನಿ. ಮೆಡಿಕಲ್ಲು ಮತ್ತು ಡೆಂಟಲ್ ಅವರಿಗೆ 1, 2, 3, 4 ಚಾಯ್ಸ್ ಇರುತ್ತೆ.
ತಾವು ಖುಷಿ ಇದ್ದರೆ ಅಡ್ಮಿಷನ್ ಆಗ್ಬೋದು, ಅದೆಲ್ಲ ಆಮೇಲೆ ನಾನು ಹೇಳ್ತೀನಿ. ಉಳಿದಂಥ ಎಲ್ಲ ಕೋರ್ಸ್ಗಳವರು ಕಂಪಲ್ಸರಿ ಹೋಗಿ ಅಡ್ಮಿಷನ್ಸ್ ಆಗಬೇಕಾಗುತ್ತೆ. ಮುಂದಿನ MCC ಅವ್ರ ಪ್ರಕಾರ ನಾನು ಮೆಡಿಕಲ್ ಡೆಂಟಲ್ ಆಯುಷ್ ಮಾಡ್ತಿರುವಾಗ ತಮಗೆ ಇಷ್ಟ ಆಯಿತು ಅಂತಂದರೆ ತಾವು ಅಪ್ಗ್ರೇಡೇಷನಿಗೋಸ್ಕರ ಬರ್ಬೋದಾಗಿರುತ್ತೆ. ಸರ್ ಅದು ನಮಗೆ ಪ್ರಾಬ್ಲಮ್ಮು, ಇಂಜಿನಿಯರಿಂಗ್ ಹೋಗು ಬಾ ಹಂಗಿದ್ರೆ ನೀವು ಬೇಕಿದ್ರೆ ಇಂಜಿನಿಯರಿಂಗ್ದು ಕ್ವಿಟ್ ಮಾಡಿ ನೀವು ಮೆಡಿಕಲ್ ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ಕಾಯ್ಕೊಂಡು ಸಹ ಕೂರ್ಬೋದಾಗಿರುತ್ತೆ. ಇದು ವಿದ್ಯಾರ್ಥಿಗಳು ಮತ್ತು ಪೋಷಕರಿತ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ಏನು ಮಾಡಲಿಕ್ಕಾಗುತ್ತೆ ಅದನ್ನು ನಾನು ಮಾಡ್ತಾ ಬರ್ತಾಯಿದ್ದೀನಿ. ಕೆಲವೊಮ್ಮೆ ಸಣ್ಣ ಒಂದು ನಂಬರ್ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿದ್ದರೂ ಸಹ ಹೆಚ್ಚಿನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೆಲವು ತೀರ್ಮಾನವನ್ನು ನಾನು ಮಾಡಬೇಕಾಗುತ್ತೆ. ಹಾಗಾಗಿ ತಾವು ಸಹಕಾರ ಕೊಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಎಗೈನ್ ನಾನು ಹೇಳ್ದಂಗೆ ಆಯುಷ್ ವಿದ್ಯಾರ್ಥಿಗಳು ಕೆಲವರು ಇದ್ದೀರಾ, ಸಿಕ್ಕಲಿಲ್ಲ ಮೆಡಿಕಲ್ ಅಂದ್ರೆ ಹೋಗೋರು ಇದ್ದೀರಾ, ಕೆಲವರು ಇಲ್ಲ ನಾನು ನೇರ ಆಯುಷಿಗೆ ಹೋಗಬೇಕು ಅಂತಲೇ ಇದ್ದೀರಾ. ನಾನೇನು ಮಾಡಲಿ, ನನಗೆ ಆಯುಷ್ ಸೀಟ್ ಮ್ಯಾಟ್ರಿಕ್ಸ್ ಬರಲಿಲ್ಲ, ಹಾಗಾಗಿ ನಾನು ಆಯುಷ್ ಹಾಕೋಕ್ಕಾಗಲಿಲ್ಲ. ನಾವೆಲ್ಲ ಪ್ರಯತ್ನನೂ ಮಾಡಿದ್ದೀವಿ, ಹಾಗಾಗಿ ನಾನು ಬಿಟ್ಟಿದ್ದೀನಿ. ಅವರು ಯಾವಾಗ ಕೊಡ್ತಾರೆ ಆವಾಗ ನಾನು ಕೌನ್ಸಿಲಿಂಗ್ ಮಾಡ್ತೀನಿ, ಅಷ್ಟೇ ಮಾಡಲಿಕ್ಕಾಗುತ್ತೆ ನನಗೆ. ಅದು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಆಗಲ್ಲ. ಆಯುಷ್ ಡಿಪಾರ್ಟ್ಮೆಂಟ್ ಬೇರೆ ಇದೆ, ಅವ್ರು ಸೀಟ್ ಮ್ಯಾಟ್ರಿಕ್ಸ್ ಕೊಡಬೇಕು, ನಾನು ಮಾಡಬೇಕಾಗುತ್ತೆ. ಹಾಗಾಗಿ ಯಾರು ಆಯುಷ್ ಆಸ್ಪಿರೆಂಟ್ ಇದ್ದೀರಾ ತಾವು ದಯಮಾಡಿ ಕಾಯಿರಿ. ಮೆಡಿಕಲ್ಲು ಡೆಂಟಲಲ್ಲಿ ಭಾಗವಹಿಸಿರುವಂಥವ್ರು, ಯಾವುದೋ ಡೆಂಟಲ್ ಕಾಲೇಜ್ ಸಿಕ್ಕಿದೆ, ನಂದು ಪ್ರಿಯಾರಿಟಿ ಫಸ್ಟ್ ಆಯುಷ್ ಇತ್ತು ಅಂತಂದರೆ ಎನಿವೇ ತಮಗೆ ಚಾನ್ಸ್ ಇರುತ್ತೆ, ಚಾಯ್ಸ್ 2 ಅಥವಾ 3 ಹಾಕಿ ಮುಂದಿನ ಸುತ್ತಿಗೆ ಬರುವಂಥದ್ದಕ್ಕೆ ಅದನ್ನು ತಾವು ಮಾಡಬಹುದಾಗಿರುತ್ತೆ. 20ನೇ ತಾರೀಕು 9 ಗಂಟೆ ಮೇಲೆ ಯಾವುದೇ ಅವಕಾಶ ಕೊಡಲ್ಲ. ಯಾರಾದರೂ ಮಿಸ್ ಆಗಿರೋ ಒಬ್ಬರಿಬ್ಬರು ವಿದ್ಯಾರ್ಥಿಗಳಿದ್ದರೆ, ಇವನೇನು 18ನೇ ತಾರೀಕು ಇವತ್ತು ನಾವು ಸಂಜೆ ತನಕ ಕೊಟ್ಟಿದ್ದೀವಿ, ಅದ್ರ ಮೇಲೆ ಒಬ್ಬರಿಗೆ ಸಹ ಅವಕಾಶ ಕೊಡಲ್ಲ. ದಯಮಾಡಿ ಆ ಸದುಪಯೋಗ ಪಡಿಸ್ಕೊಂಡು ಕೌನ್ಸಿಲಿಂಗ್ ಬರೋದಾದರೆ ಬನ್ನಿ, ಇಲ್ಲ ಅಂತಂದರೆ ದಯಮಾಡಿ ನಮಗೆ ಒತ್ತಡ ಹಾಕಬೇಡಿ ಅಂತೇಳಿ ಹೇಳ್ತಾ, ಯಾರಿಗೆ ಮಾಕಲ್ಲಿ ಒಳ್ಳೆ ಸೀಟ್ ಸಿಕ್ಕಿದೆ ಶುಭಾಶಯಗಳು ತಮಗೆ. ತಾವು ಸ್ವಲ್ಪ ಇನ್ನೊಂದು ಸರಿ ತಮ್ಮ ಆಪ್ಷನ್ ಎಂಟ್ರಿದನ್ನು ಸ್ಟಡಿ ಮಾಡಿ ತಾವೇನಾದರೂ ಮಾಡೋದಿತ್ತು ಅಂತಂದರೆ ಮಾಡಿ. ನಾವು ಆದಷ್ಟು ಬೇಗ ಈ ಎಲ್ಲ ಪ್ರಕ್ರಿಯೆನ ನಾವು ಮುಗಿಸ್ತೀವಿ, ಅಡ್ಮಿಷನ್ ಶುರು ಮಾಡ್ತೀವಿ. ಮತ್ತು MCCದು ಮತ್ತು ಇನ್ನೊಂದು ಕೊನೆಯದಾಗಿ ಟಾಪರ್ಸ್ ಏನಿದ್ದೀರಾ, ಕನ್ನಡಿಗ ಟಾಪರ್ಸ್, ಕರ್ನಾಟಕ ಟಾಪರ್ಸ್, ಫೀಸ್ ವಿಲ್ ಬಿ ಸೇಮ್. ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜುಗಳ 15% ಸೀಟ್ಗಳನ್ನು MCCಯಿಂದ ಅಲಾಟ್ ಮಾಡ್ತಾರೆ. ಟ್ಯೂಷನ್ ಫೀಸು ಮತ್ತು ಯೂನಿವರ್ಸಿಟಿ ಫೀಸನ್ನು ಸೇರಿಸಿದರೆ ನಮ್ಮದು ಮತ್ತು MCCಯಿಂದ ಬರುವಂಥದ್ದು ಫೀಸು ಸೇಮ್ ಇದೆ. ದಯಮಾಡಿ ತಾವು KEA ಬದಲು ಟಾಪರ್ಸ್ ಇದ್ದವರು MCCಗೆ ಹಾಕಿ, MCCಯಿಂದ ಅಡ್ಮಿಷನ್ ತಗೊಳ್ಳಿ ಅನ್ನುವಂಥದ್ದು ನನ್ನ ವಿನಂತಿ. ಸರ್ ಅಲ್ಲಿ ಏನು ಸರ್ ನಿಮ್ಮದಾದರೆ ಬರೀ 750 ರೂಪಾಯಿ ಕೊಟ್ಟು ಹಾಕ್ತೀವಿ, ಆಮೇಲೆ ದುಡ್ಡು ಕಟ್ಟೋದು, ಅಲ್ಲಿ ಮೊದಲೇ ಅದೇನು ದೊಡ್ಡ ಸಮಸ್ಯೆ ಅಲ್ಲ. ಮೆಡಿಕಲ್ ಮಾಡೋದಕ್ಕೆ ಹೊರಟಿರೋರು ತಾವು ಎಲ್ಲರೂ ಟೆಕ್ ಸೇವಿ ಇದ್ದೀರಾ. ನಮ್ಮದೇ ರಾಜ್ಯದ್ದು 15% ಮೆಡಿಕಲ್ ಕಾಲೇಜಿನ ಸೀಟ್ಗಳಿದ್ದಾವೆ. ನೀವು ಟಾಪರ್ಸ್ ಇದ್ದೀರಾ, ದಯಮಾಡಿ ತಾವು 15%ಇಂದ ಬನ್ನಿ. ಫೀಸು ಸೇಮ್ ಇದೆ, ಏನು ವ್ಯತ್ಯಾಸ ಇಲ್ಲ. MCCಯಿಂದ ತಾವು ಬನ್ನಿ, ನಿಮಗೆ ಗೌರವನೂ ಜಾಸ್ತಿ ಇರುತ್ತೆ. ನಮ್ಮಲ್ಲಿ ಇನ್ನೊಬ್ಬ ಯಾರೋ ಕನ್ನಡಿಗ ಕೆಳಗಿಂದ ಹೋಗೋದಕ್ಕೆ ಅವಕಾಶ ಇರುತ್ತೆ. ದಯಮಾಡಿ ಅಂಥವರು ಟಾಪರ್ಸು MCCನಲ್ಲಿ ಸಹ ಪಾರ್ಟಿಸಿಪೇಟ್ ಮಾಡಿ ಸೀಟ್ ತಗೊಳ್ಳಿ ಅಂತ ನಾನು ವಿನಂತಿಯನ್ನು ಮಾಡ್ತಾ ಎಲ್ಲರಿಗೂ ಶುಭವಾಗಿ.